ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಹಂತವು ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ 3 ಹಂತದ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟಿನ ನಡವಳಿಕೆಯನ್ನು ನಾವು ಚರ್ಚಿಸಲಿದ್ದೇವೆ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು ಆರೋಗ್ಯಕರ 3 ಹಂತದ ವ್ಯವಸ್ಥೆಯಲ್ಲಿ ವೋಲ್ಟೇಜ್ ಮತ್ತು ಕರೆಂಟನ್ನು ಅಳೆಯುವುದು, ಒಂದು ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿರುವ 2 ಹಂತಗಳ ಸ್ಥಿತಿಯನ್ನು ಪರಿಶೀಲಿಸುವುದು. ಇದನ್ನು ಪ್ರಾಯೋಗಿಕವಾಗಿ ಚರ್ಚಿಸೋಣ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸಿ. ಚಲಿಸುವ ಕಬ್ಬಿಣದ ಆಮ್ಮೀಟರ್ 10 ಆಂಪ್ಸ್ 3 ಸಂಖ್ಯೆಗಳು. ಚಲಿಸುವ ಕಬ್ಬಿಣದ ವೋಲ್ಟ್ಮೀಟರ್ 300 ವೋಲ್ಟ್ಗಳು 3 ಸಂಖ್ಯೆಗಳು. ಲೋಡ್ ಬ್ಯಾಂಕ್ 1500 ವ್ಯಾಟ್ ಬೈ 240 ವೋಲ್ಟ್ 4 ಸಂಖ್ಯೆ. 4 ಪೋಲ್ ಎಂಸಿಬಿ 16 ಆಂಪ್ಸ್ 1 ಸಂಖ್ಯೆ. ಎಸ್ಟಿಎಸ್ಪಿ ಸ್ವಿಚ್ 16 ಆಂಪ್ಸ್ 2 ಸಂಖ್ಯೆ. ಇನ್ಸುಲೇಟೆಡ್ ತಾಮ್ರದ ತಂತಿ 2.5 ಚದರ ಎಂಎಂ 5 ಮೀಟರ್. 3 ಹಂತದ ಸ್ಟಾರ್ ಸಂಪರ್ಕ ಅಥವಾ 3 ಹಂತದ 4 ತಂತಿ ವ್ಯವಸ್ಥೆಯನ್ನು ತಯಾರಿಸಿ. ಲೋಡ್ ಪ್ರತಿ ಹಂತದಲ್ಲಿ 1500 ವ್ಯಾಟ್ಸ್ಗಳು 250 ವೋಲ್ಟ್ಸ್ಗಳು ಹಂತ ಮತ್ತು ತಟಸ್ಥ ನಡುವೆ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಬಿ ಹಂತದಲ್ಲಿ ಲೋಡ್ ಅನ್ನು ಸರಣಿಯಲ್ಲಿ ಸ್ವಿಚ್ S1 ನೊಂದಿಗೆ ಸಂಪರ್ಕಿಸಲಾಗಿದೆ. ಪ್ರತಿ ಹಂತದೊಂದಿಗೆ ಸರಣಿಯಲ್ಲಿ ಆರ್, ವೈ ಮತ್ತು ಬಿ ಕ್ರಮವಾಗಿ 3 ಆಮ್ಮೀಟರ್ಗಳನ್ನು A1, A2 ಮತ್ತು A3ಗೆ ಸಂಪರ್ಕಿಸಿ. ಮೂರನ್ನೂ ಸಂಪರ್ಕಿಸಿ ವೋಲ್ಟ್ ಮೀಟರ್ಗಳು V1, V2 ಮತ್ತು V3 ಪ್ರತಿ 2 ಹಂತಗಳ ನಡುವೆ ಆರ್, ವೈ ಮತ್ತು ಬಿ. 4 ಪೋಲ್ ಎಂಸಿಬಿ ಮೂಲಕ 3 ಹಂತದ ಪೂರೈಕೆಯೊಂದಿಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ. ಸರ್ಕ್ಯೂಟ್ ಅನ್ನು ಆನ್ ಮಾಡಿ ಮತ್ತು S1 ಅನ್ನು ಸ್ವಿಚ್ ಮಾಡಿ. ಕೋಷ್ಟಕದಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ರೀಡಿಂಗ್ಸ್ಗಳನ್ನು ಗಮನಿಸಿ. ಮುಖ್ಯ ವಿದ್ಯುತ್ ಸರಬರಾಜನ್ನು ಆಫ್ ಮಾಡಿ. 3 ಹಂತಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಅನ್ನು ರಚಿಸುವುದು ಅಪಾಯಕಾರಿ. ಆದ್ದರಿಂದ ನಾವು ನಿರ್ದಿಷ್ಟ ಹಂತದಲ್ಲಿ ಹೆಚ್ಚಿನ ಲೋಡ್ ಅನ್ನು ಸಂಪರ್ಕಿಸುವ ಮೂಲಕ ಪ್ರಸ್ತುತವನ್ನು ದ್ವಿಗುಣಗೊಳಿಸುತ್ತೇವೆ. ಮತ್ತೊಂದು ಲೋಡ್ ಅನ್ನು ಸಂಪರ್ಕಿಸಿ ಸ್ವಿಚ್ S2 ನೊಂದಿಗೆ. ಬಿ ಹಂತದ ಸರಣಿಯಲ್ಲಿ 1500 ವ್ಯಾಟ್ 240 ವೋಲ್ಟ್ ಈಗಾಗಲೇ ಅಸ್ತಿತ್ವದಲ್ಲಿರುವ 1500 ವ್ಯಾಟ್ಗಳಿಗೆ ಸಮಾನಾಂತರವಾಗಿ. ಮುಖ್ಯ ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ. ಸ್ವಿಚ್ ಆನ್ S1 ಮತ್ತು S2 ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ನಲ್ಲಿನ ಎಲ್ಲ ರೀಡಿಂಗ್ಗಳನ್ನು ಕೋಷ್ಟಕದಲ್ಲಿ ಗಮನಿಸಿ. ಟ್ಯಾಬ್ಯುಲೇಷನ್ನಿಂದ ಯಾವುದೇ ಒಂದು ಹಂತವನ್ನು ಓವರ್ಲೋಡ್ ಮಾಡಿದಾಗ ಇತರ 2 ಹಂತಗಳ ಪ್ರಸ್ತುತ ಮತ್ತು ವೋಲ್ಟೇಜ್ ಕಡಿಮೆಯಾಗುತ್ತದೆ ಎಂದು ನೀವು ಗಮನಿಸಬಹುದು. ಆಲ್ಕನಿ ಜೀವಕೋಶಗಳು. ಕ್ಲಾರಿಯಾ ಕೋಶಗಳು ಸತು Zn ಮತ್ತು ಮ್ಯಾಂಗನೀಸ್ ಡೈಆಕ್ಸೈಡ್ MnO2 ನಡುವಿನ ಪ್ರಕ್ರಿಯೆಯನ್ನು ಆಧರಿಸಿವೆ. ಕ್ಲಾರಿಯಾ ಕೋಶಕ್ಕೆ ಹೀಗೆ ಹೆಸರಿಸಲಾಗಿದೆ ಏಕೆಂದರೆ ಅದರಲ್ಲಿ ಬಳಸಲಾಗುವ ವಿದ್ಯುದ್ವಿಚ್ಛೇದವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿದೆ. ಇದು ಸಂಪೂರ್ಣ ಕ್ಲಾರಿಯಾ ವಸ್ತುವಾಗಿದೆ. ಕ್ಲಾರಿಯಾ ಬ್ಯಾಟರಿಯು ಕಡಿಮೆ ಆಂತರಿಕತೆಯನ್ನು ಹೊಂದಿದೆ. ಪ್ರತಿರೋಧ. ಇದು ಸಾಕಷ್ಟು ದೀರ್ಘವಾದ ಸ್ವಯಂ ಜೀವನವನ್ನು ಹೊಂದಿದೆ. ಈ ಬ್ಯಾಟರಿಯಲ್ಲಿ ಸೋರಿಕೆ ಕಡಿಮೆ. ಕ್ಲಾರಿಯಾ ಕೋಶಗಳನ್ನು MP3 ಪ್ಲೇಯರ್ಗಳು, CD ಪ್ಲೇಯರ್ಗಳು, ಡಿಜಿಟಲ್ ಕ್ಯಾಮೆರಾಗಳು, ಆಟಿಕೆಗಳು, ಫ್ಲಾಶ್ ಲೈಟ್ಸ್ಗಳು ಮತ್ತು ರೇಡಿಯೋಗಳಂತಹ ಅನೇಕ ಮನೆಯ ವಸ್ತುಗಳಲ್ಲಿ ಬಳಸಲಾಗುತ್ತದೆ. ವೋಲ್ಟೈಕ್ ಸೆಲ್. ವೋಲ್ಟೈಕ್ ಕೋಶವು ತಾಮ್ರ ಮತ್ತು ಸತುವನ್ನು ಬಳಸುತ್ತದೆ. 2 ವಿದ್ಯುದ್ವಾರಗಳಾಗಿ ಮತ್ತು ಸಲ್ಫ್ಯೂರಿಕ್ ಆಮ್ಲವನ್ನು ವಿದ್ಯುದ್ವಿಚ್ಛೇದವಾಗಿ. ಅವುಗಳನ್ನು ಒಟ್ಟಿಗೆ ಇರಿಸಿದಾಗ ವಿದ್ಯುದ್ವಾರಗಳು ಮತ್ತು ಸಲ್ಫ್ಯೂರಿಕ್ ಆಮ್ಲದ ನಡುವೆ ರಾಸಾಯನಿಕ ಕ್ರಿಯೆಯು ಸಂಭವಿಸುತ್ತದೆ. ಈ ಪ್ರತಿಕ್ರಿಯೆ ಸತುವಿನ ಮೇಲೆ ಋಣಾತ್ಮಕ ಆವೇಶ ಮತ್ತು ತಾಮ್ರದ ಮೇಲೆ ಧನಾತ್ಮಕ ಆವೇಶವನ್ನು ಉಂಟುಮಾಡುತ್ತದೆ. ವೋಲ್ಟೈಕ್ ಕೋಶಗಳನ್ನು ಬ್ಯಾಟರಿಗಳಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ವಿದ್ಯುತ್ ಶಕ್ತಿಯ ಅನುಕೂಲಕರ ಮೂಲವಾಗಿದೆ. ಸಿಲ್ವರ್ ಆಕ್ಸೈಡ್ ಕೋಶಗಳು. ಸಿಲ್ವರ್ ಆಕ್ಸೈಡ್ ಕೋಶಗಳು ಪಾದರಸದ ಕೋಶಗಳಂತೆಯೇ ಇರುತ್ತವೆ. ಆದಾಗ್ಯೂ ಅವರು ಹೆಚ್ಚಿನ ವೋಲ್ಟೇಜ್ ಅನ್ನು ಒದಗಿಸುತ್ತವೆ. 1.5 ವೋಲ್ಟ್ ಮತ್ತು ಅವುಗಳನ್ನು ಬೆಳಕಿನ ಹೊರೆಗಳಿಗಾಗಿ ತಯಾರಿಸಲಾಗುತ್ತದೆ. ಶ್ರವಣ ಸಾಧನಗಳು ಮತ್ತು ಎಲೆಕ್ಟ್ರಾನಿಕ್ ಗಡಿಯಾರಗಳಲ್ಲಿ ಎದುರಾಗುವ ಹೊರೆಗಳು ನಿರಂತರವಾಗಿ ಇರಬಹುದು. ಪಾದರಸದ ಕೋಶದಂತೆ
ಬೆಳ್ಳಿ ಆಕ್ಸೈಡ್ ಕೋಶವು ಉತ್ತಮ ಶಕ್ತಿಯಿಂದ ತೂಕವನ್ನು ಹೊಂದಿದೆ ಮತ್ತು ಶಕ್ತಿಯಿಂದ ಪರಿಮಾಣದ ಅನುಪಾತಗಳು, ಕಳಪೆ ಕಡಿಮೆ ತಾಪಮಾನದ ಪ್ರತಿಕ್ರಿಯೆ ಮತ್ತು ಫ್ಲಾಟ್ ಔಟ್ಪುಟ್ ವೋಲ್ಟೇಜ್ ಗುಣಲಕ್ಷಣಗಳನ್ನು ಹೊಂದಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.